hello guys, welcome back to my YouTube channel. ಸೊಬಗನು ನಾಚಿಸು ಹುಡುಗಿಯ ಇಂಡಿಯ ಮಂಡಿಯ ಬೆಡಗಿಯ. ಇವತ್ತು ನಮ್ಮ ಅಣ್ಣನ ಮದುವೆಗೆ ಬಟ್ಟೆ ತೆಗೆಯಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಎಸ್, ಇವತ್ತು ನಾನು ನಮ್ಮ ಮನೆಯಲ್ಲಿದ್ದೀನಿ. ಸೊ ಹಾಗಾಗಿ ಮನೆಯವರೆಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ಈ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ಕೊನೆ ತನಕ ಈ ವಿಡಿಯೋ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಟಿಫನ್ ಮಾಡಿಲ್ಲ, ಸೊ ಟಿಫನ್ ಮುಗಿಸ್ಕೊಂಡು ಆಮೇಲೆ ಹೊರಡಬೇಕು. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಅಫ್ಕೋರ್ಸ್ ಹಳ್ಳಿಯಲ್ಲಿ ಇದ್ದೀವಿ ಅಂತ ಅಂದರೆ ನಿಮಗೆ ಕಾಮನ್ ಆಗಿ ಗೊತ್ತಿರುತ್ತೆ, ಬೇಗ ಹೊರಡೋಕ್ಕಾಗಲ್ಲ ಎಲ್ಲಿದ್ರು, ಎಲ್ಲಿಗೆ ಹೋಗ್ಬೇಕಂತ ಅಂದ್ರೂ. ಬಿಕಾಸ್ ದನಗಳಿರುತ್ತೆ, ಮನೆ ಕೆಲಸ, ತಿಂಡಿ, ಊಟ ಎಲ್ಲ ಮುಗಿಸಿ ಹೋಗ್ಬೇಕಲ್ಲ. ಸೊ ಹಾಗಾಗಿ ಎಸ್, ಪಲಾವ್ ರೆಡಿ ಇದೆ, ತಿನ್ನೋಣ ಬನ್ನಿ. ಅವಳು ತಿಂದು ಮುಗಿಸೋಳೆ, ನಾನು ತಿಂತಿದ್ದೀನಿ. ನಾನು ಅನ್ಕೊಂಡೆ ಹೊರಡ್ಬೇಕು ಇವಾಗ. ಮೈಕ್ ತಂದಿಲ್ಲ ಇವತ್ತು, ಅದು ಪ್ರಾಬ್ಲಮ್ಮು. ಸರಿ, ನೋಡೋಣ ಹೆಂಗಾಗತ್ತೆ, ಹೇಳ್ತೀನಿ. ನೀನು ಬರಲ್ವಾ ಹಂಗಾರೆ ಇವತ್ತು? ಲೋ ಬೇಗ ಹೊರಡೋ ತಮ್ಮಿ. ಈ ಕಡೆಗೆ ತಿರುಗು, ನನ್ನ ಬ್ಲಾಗಿಗೆ ಒಂದು ಹಾಯ್ ಮಾಡು. ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದಾರೆ ಆಲ್ರೆಡಿ, ನಂಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಬೇಗ ಬಾ ಅಂತ ಹೇಳಿಬಿಟ್ಟು. ಸೊ ಬನ್ನಿ ಹೋಗೋಣ. ನೋಡಿ ಎಷ್ಟು ಮೆಸ್ಸಿ ಆಗಿದೆ. ಎಲ್ಲ ಹಂಗೆ ಇಟ್ಬಿಟ್ಟಿದ್ದೀವಿ. ಇದು ಒಂದು ಕಾರು, ಹಾಗೆ ಅದೊಂದು ಕಾರು. ನೀನೇ ಮುಂದೆ ಕೂತ್ಕೊಬಿಟ್ಟಿದೀಯಾ? ನಮ್ಮ ಅಕ್ಕ ಬರ್ತಾವಳೆ, ಪಾಪು. ಈಗ ಈ ಕಾರಲ್ಲಿ ಯಾರ್ಯಾರು? ನೀನು ಕಲಮ್ಮ, ನೀನು ನನ್ನ ಫೋನ್ ತಗೊಡವಂಗೆ. ಆ ಕಾರಲ್ಲಿ ಅಮ್ಮವ್ರು ಕೂತಾರೆ. ಚೇತಕ್ ಫೋನ್ ಮಾಡಿದ್ದೇಣ, ಬರಲ್ಲ ಅಂದ್ರ ಅಲ್ಲ ಬಾರಮ್ಮ ಬೇಗ. ಆ ಕಾರಲ್ಲಿ ತಮ್ಮಿ, ಲತಮ್ಮ, ದೊಡ್ಡಪ್ಪ, ಪರ್ಮಿ. ನೀನು ಬತ್ತೀಯಾ? ಕುತ್ಕೊಂಬತ್ತಿ. ನಾನು ತಂದಿರೋದು ಹಂಗೆ ಇಟ್ಕೊಳ್ಳಿ. ಎದುರುಗಡೆ ಮನೆಗೆ ಹೋಯ್ತಾ? ಮಿಸ್ ಆಗಿದ್ರೆ ಹೋಗಿ ಹೊಡೆಯೋದ್ ಕಾರು, ಸ್ಟ್ರೈಟ್ ಹೋಗಿದ್ರು ಕವಲೊಳಗೆ ಬಿದ್ದೋಗೋದು. ನೀನು ಇದ್ದೆ ಒಳಗಡೆನೆ. ನಾನು ಹಿಂಗ್ ನಿಲ್ಸ್ಬಿಟ್ಟು ಹಿಂಗೆ ಕಾರ್ ಒಳಗೆ ಕೂತಿದ್ದು, ಅವ್ರು ಬಂದು 10 ನಿಮಿಷ ಆದ್ಮೇಲೆ ಕಾರಿಂದ ಹೋಗಿದ್ದೀನಿ. ಹೋಗಿ ಮನೆ ಒಳಗೆ ಹೋದ್ಮೇಲೆ ಹಿಂದಕ್ಕೆ ಹೋಯ್ತದು. ಅಲ್ಲಿ ನಿಲ್ಸಿದ ಅವ್ರ ಮನೆ ಹಿಂದ್ಗಡೆ ಮನೆ ಐತಲ್ಲ, ಶೀಟು ಅಲ್ಲೂ ಕಟ್ಟ ನಿಂತೈತೆ. ಸೀದಾ ಹೋಗಿದ್ರು ಕವಲೇನೆ. ಆಮೇಲೆ ಫುಲ್ ಜಾಕ್ ನಮ್ಗೆ. ಅಲ್ಲಿ ಪಕ್ಕದಲ್ಲಿರೋರು ಕೇಳ್ದು, ಸರ್ ಕಾರು ಇಲ್ಲಿ ಯಾರು ನೋಡಿದ್ರೆ ಹಿಂದಕ್ಕೆ ಬಂದಿದ್ದು? ಹಿಂದಕ್ಕೆ ಬಂದು ನೋಡಿದ್ವಲ್ಲ, ಸೀದಾ ಬಂದು ನಿಲ್ಸಿರೋ, ನಾವೆಲ್ಲ ನೀವೇ ನಿಲ್ಸ್ತಾ ಇದೀರೇನೋ ಅನ್ಕೊ ಸುಮ್ಮನಾದು. ಕರೆಕ್ಟಾಗಿ ಹೋಗಿ ಹಿಂಗ್ ಟರ್ನ್ ಆಗಿ ಹಿಂಗ್ ನಿಂತೈತಿ ಹಿಂಗೆ ರೋಡ್ಗೆ, ಅದು ಸೈಡಿಗೆ. ಯಾರು ಬಂದಿಲ್ಲ ದೃಷ್ಟಕ್ಕೆ. ನೀನೇನು ಮಗ್ಗೆ ನೋಡ್ತೀಯ, ಆಮೇಲೆ ಹಾಸನ್ ನೋಡ್ತೀಯ, ಆಮೇಲೆ ಬೆಮ್ಮತಿ ನೋಡಿದೀಯ, ಎಷ್ಟು ಹಾಸ್ಪಿಟ್ಲ್ ನೋಡಿದ ಮಗ? ನಾವು ನೋಡ್ದೇ ಇರೋದೆಲ್ಲ ನುಗ್ಗೆ ಬಂದೆ, ಅಲ್ಲಿಂದ ಬಂದು ಬೆಮ್ಮತಿಗೆ ಹೋದೆ, ಮಗ್ಗೆಗೆ ಹೋದೆ. ಇಲ್ಲ, ಮನೆಗಾರ ಸಾಕಪ್ಪ ಅಂತೀರ. ಇವತ್ತೇ ಕಣ ಎದ್ದಿಲ್ಲ, ದೇವ್ರಂಗ್ ಮನ್ಗೈತೆ ಮಗ ಇವತ್ತು. ನನಗದಾಗ ಮನೆ ಕಳಕಲ್ಲ, ಏನ್ ಮಾಡೋಣ ನಾವು? ಅವ್ನ್ ಮನ್ಗಾನೆ ಅಂತ ನಂಗೆ ಯಾವಾಗ್ಲೂ ನಿದ್ದೆ ಬರ್ತದೇನೆ. ನಮ್ಮ ಅಮ್ಮ ಹೇಳ್ತದೆ, ನನ್ ಪಾಪಚ್ಚಿಗೆ ಸುಮ್ಮನೆ ಇದು ಇಲ್ಲ ಮಗ, ಬೇದಿ ಇಲ್ಲ, ವಾಂತಿ ಇಲ್ಲ, ಹೊಟ್ಟೆ ನೋವು ಇಲ್ಲ, ಮತ್ತೆ ಚಳಿ ಇಲ್ಲ, ಜ್ವರ ಇಲ್ಲ. ಮೊದ್ಲು ಕರ್ಕೋಗನ ನಡಿಯವ ಹೆಂಗಾರ ಆಗ್ಲಿ ಅಂತೀರ. ಅಲ್ಲ, ಬಿದ್ದಿ ಇಲ್ದಿರ ಜಾಗ ಯಾವ್ಯಾವ ಹೇಳು ನೀನು? ಬಂದಿದ್ದೀನಿ ಅಂದ್ರೆ ಸಂಜೆ ನೀನು ಎಲ್ಲ ಇದಾಗಿತ್ತಲ್ಲ ಅವತ್ತು. ಅಯ್ಯೋ ಭಗವಂತ ಹೋಗತ್ತೆ, ಯಾವ ದೇವ್ರ ಸತ್ಯವೋ ಯಾವ ದೇವ್ರು ಇದು. ಅಯ್ಯೋ ಚೋಟು ಇಲ್ಲ. ಈ ಟರ್ನಲ್ಲೇ ಕರೆಕ್ಟು ಹಿಂಗ್ ಬಂದೆ ಕರೆಕ್ಟಾಗಿ. ಬಸ್ ಅವನ್ ಏನ್ ಮಾಡ್ದ, ಫುಲ್ ಹಿಂಗ್ ಬಂದ್ಬಿಟ್ಟು ಇಲ್ಲಿಗೆ, ಇಲ್ಲಿ ಡಿವೈಡ್ ಆಗ್ಬಿಟ್ಟು ಹಾರೋಗಿವ, ಅದೇ ಕ್ರಾಸ್ ಕರೆಕ್ಟು. ನಾನೇನ್ ಮಾಡಿದೆ, ಫುಲ್ ಎಳ್ಕೊಂಡೆ ಲೆಫ್ಟಿಗೆ. ಫುಲ್ ಎಳ್ಕೊಂಡ ತಕ್ಷಣ ಅವನೇನ್ ಮಾಡ್ದೆ, ಹಿಂಗ್ ಬಂದು ಹಿಂಗ್ ಎಳ್ಕೊಂಡ್ ಹಿಂಗ್ ಹೋಗ್ಬಿಟ್ಟು ಸೀದಾ. ನಾನ್ ಮತ್ತೆ ಹಿಂಗ್ ಫುಟ್ಪಾತಲ್ಲಿ ಇದ್ನಲ್ಲ, ಮತ್ತೆ ಎಳ್ಕೊಂಡೆ ಒಳಗೆ. ಎಳ್ಕೊಂಡ ತಕ್ಷಣ ಸಿಂಪಲ್ ಅಲ್ವ ಇವು, ಗ್ರಿಪ್ ಸಿಗ್ಲಿಲ್ಲ. ಹಿಂಗೋಗಿ ಆ ಬಸ್ ಐತಲ್ಲ ಅಲ್ಲಿ ಬಿದ್ದು ಪಲ್ಟಿ ಹೊಡ್ಕೊಂಡು ಅಲ್ಲಿ ಬಿದ್ದೈತೆ. ನಿಂಗ ಆ ಕ್ಷಣದಲ್ಲಿ ಹೆಂಗ ಅನ್ಸ್ತೇಳು? ಸಡನ್ ಹೆಂಗಲ್ಲ, ಓದೆ ಅನ್ಕಂದೆ. ಹಿಂಗ್ ಉಲ್ಟಾ ಹೊಡಿತಾ ಇರುವಾಗ ಹಿಂಗ್ ತಿರುಗ್ತೈತಲ್ಲ ತಲೆ, ಓ ಮುಗಿತ್ ಬಿಡಿ ಇವತ್ತು ನಂದು.
ಆದ್ರೂ ಅದೃಷ್ಟ ಅಲ್ವಣ್ಣ, ಯಾರಿಗೂ ಒಂದು ಚೂರ್ ಏನು ಆಗದೆ. ಹಂಗೆ ಅನ್ಕೋತೀನಿ. ಯಾವ ದೇವ್ರ ಸತ್ಯ, ಒಬ್ರಿಗೊಂದು ಪಾಯಿಂಟ್ ಇದಾಗ್ದಂಗೆ ಸಂಜೆ ಒಬ್ಬನೇ ಇಲ್ಲೆಲ್ಲ ಕಣ್ಣು ಒಂದ್ ಸ್ವಲ್ಪ ಇಲ್ಲಿ ಒಂಚೂರು ಒಳಗೆ ತೂತ ಏನೋ ಎಟಾಬಿಟ್ಟು ನೀರು ರಕ್ತ ಇದೈತೆ. ನಾನು ಅವ್ರಿಬ್ರು ನೋಡ್ತಾ ಇದೀನಿ ಏನಾಯ್ತಪ್ಪ ಅಂತ. ಅವ್ರಿಗೂ ಒಂದು ಕಣೆ ಒಂದು ಡ್ರಾಪ್ ಏಟಾಗಿಲ್ಲ. ಬಿದ್ದಿ ಫೋರ್ಸ್ ತಿರುಗಿತ್ತಲ್ಲ ಎಲ್ಲ ಫುಲ್ ಓಪನ್. ಬಿದ್ದಿ ಫೋರ್ಸ್ ಏನಾಗ್ಬಿಟ್ಟಿತ್ತು, ಅವ್ರಿಗೆ ತಲೆ ತಿರುಗಿ ಬಂದ್ಬಿಟ್ಟೈತೆ ಮಾಮೆಂಟು ಇಬ್ರಿಗೂ. ನಾನು ಸುಮ್ಮನೆ ನಿಂತಿದ್ದೆ, ಅಷ್ಟೊಂದೇ ಜನ ಸೇರ್ಕೊಂಡ್ರು. ಪಾರ್ಕಿಂಗ್ ಜಾಗ ಇಲ್ವಂತೆ. ಇಲ್ಲಿ ಇರ್ತಾರೆ, ನಾನು ಅಲ್ಲಿ ಬಿಟ್ಟು ಬರ್ತೀನಿ ದೊಡ್ಡಪ್ಪನ. ಒಂದು ವೇಳೆ ಲೊಕೇಶನ್ ಅಲ್ಲಿಗೆ ಬನ್ನಿ ಅಂದ್ರೆ ಬಂದು ಕರ್ಕೋಗಿ ಕೇಳೋ, ಅಷ್ಟೊಂದು ಬರ್ಲಿಲ್ಲ ಅಂತ ನಾನು. ಸರಿ. ಸೊ ಇವಾಗ ಒಂದು ಹತ್ರ ಬಂದಿದ್ದೀವಿ, ಅಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ನೋಡೋಣ. ಹಾಸನಿಗೆ ಬಂದು ರೀಚ್ ಆದ್ವಿ. ಹೋಗ್ತಾ ಇದ್ದೀವಿ ಇವಾಗ, ನಮ್ಮ ಅಣ್ಣನ ಫ್ರೆಂಡೇ, ಹಾಗಾಗಿ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಚಾಂದಿನಿ ಮೇಡಮ್ ಅವರು ಅಲ್ಲಿ ಅವ್ರಿಗೆ ಎಷ್ಟು ಶಾಪಿಂಗ್ ಮಾಡ್ತೀವಿ, ಎಷ್ಟು ತೊಗೊಳ್ತೀವಿ ಅಂತೆಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡ್ತಾ ಇರಿ. ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಸ್, ಎಷ್ಟೋ ದಿನಗಳಾಗೋಗಿತ್ತು ಹಾಸನಿಗೆ ಬಂದು. ಇನ್ನೊಂದು ಕಾರ್ ಅವ್ರನ್ನ ಬೇರೆ ಕಡೆ ಬಿಟ್ಟು ಬಂದಿದ್ದೀವಿ, ಸುಧಾ ಸಿಲ್ಕ್ಸಲ್ಲಿ. ಬಿಕಾಸ್ ಬ್ರೈಡಲಿಗೆ ಇಲ್ಲಿ ತಗೊಳಕ್ಕಾಗಲ್ಲ, ಸೊ ಹಾಗಾಗಿ ಸಿಗ್ಬೇಕಲ್ಲ. ಸೊ ಬಂದಿದ್ದೀವಿ. ವಾಯ್ಸ್ ಕೇಳಿಸತ್ತಾ? ಈಗ ಚೆನ್ನಾಗಿದೆ, ಸುನಿ ಹಾಕೊಂಡ್ ಬೇಕಾದ್ರೆ. ಏನಮ್ಮ ಬೇಡ ಅಂತ ಹುಡುಗಿ ಇಲ್ಲಿಗೆ ಬರ್ತಾರಂತ. ಹುಡುಗಿಗೆ ನೀನು ಕರೆಕ್ಟಾಗಿ ಹೇಳು. ಲತಮ್ಮನ್ ಕೇಳಿದ್ಲ? ನೀವಿಬ್ರು ಏನು ಗೊತ್ತಾ? ಅವ್ರನ್ನ ಕೇಳು, ಇವ್ರನ್ನ ಕೇಳು, ತಗೊಳ್ಳಿ, ಇವರಲ್ಲಿ ಕೇಳು. ಅಲ್ವೇನಮ್ಮ? ಅವ ಅಣ್ಣ ಎಲ್ಲೋಯ್ತು? ಅಣ್ಣ ತರಕ್ ಹೋದ್ರಾ? ನಾಲ್ಕು ಒಂದು ಪ್ರೈಸು, ಅಲ್ಲಿರೋದೆಲ್ಲ ಒಂದು ಪ್ರೈಸು, ಇದು ಒಂದು ಪ್ರೈಸ್. ಬಾಕ್ಸಿಗೆ ಹಾಕಿದ್ರಲ್ಲ ಅದು, ಬಾಕ್ಸಿಗೆ ಹಾಕಿರೋದು ಅದೇ ಹಿಂಗಂತೆ ಇದೆ. ಯಪ್ಪ, ಆದ್ರೂ ತಮ್ಮಿ ನಾವು ಎಷ್ಟು ಜನ ಬಂದ್ವಿ, ಇರೋರೆಲ್ಲ ಬಂದಿದ್ದೀವಿ ತಮ್ಮಿ. ಹಾಸನಲ್ಲೇ ಇದ್ದೀವಿ ಇವತ್ತು. ನಮ್ಮ ಮನೆಯವರೆಲ್ಲ ಹಾಸನ್ ಇವತ್ತು. ಇನ್ನೂ ಹುಡುಗರಿಗೆ ಬಟ್ಟೆ ತಗೊಂಡಿಲ್ಲ ನಾವು. ಅದಕ್ಕೆ ಈಗ ಏನ್ ಹೇಳೋದು ಗೊತ್ತಾ, ನಾವು ಲೇಟ್ ಆಗುತ್ತೆ. ಅಲ್ಲ ಕಣ, ನಮ್ಮ ಲೇಟ್ ಆಗುತ್ತೆ. ಇವಳಿಗೆ ಫಸ್ಟ್ ತಗೋಬಿಡಿ, ಇವತ್ತು ತಗೊಳ್ಳೋಣ ಎಲ್ಲ ಬಂದ್ ಊಟ ಆದ್ಮೇಲೆ. ಇಲ್ಲ, ಬ್ರೈಡಲ್ಗೆ ಫಿಕ್ಸ್ ಮಾಡ್ಬಿಡೋಣ ಫಸ್ಟ್. ಅವ್ರದಂದ್ರೆ ಅಕ್ಕ, ಅವ್ರು ಹುಡುಗನ್ ಕಾಂಬಿನೇಷನ್ ಹುಡುಕ್ಬೇಕಲ್ಲ ಮತ್ತೆ, ಅದು ಪ್ರಾಬ್ಲಮ್ ಆಯ್ತಾ. ಸೊ ನೀವು ತಗೋಬಿಟ್ಟು ಇವಳು ಕಳ್ಸಿದ್ರೆ ಇವಳು ಹೋಗಕ್ ಬೇಗ ಸರಿಯಾಗುತ್ತೆ. ನಾವು ಲೇಟ್ ಆಗಿ ಹೋದ್ರು ಸರಿಯಾಗುತ್ತೆ. ಹೌದು. ಅರ್ಪಿತ ಆರಾಮಾಗಿ ರೂಮಲ್ಲಿ ಇರ್ಲಿ. ನೀನು ಬಂದಿದ್ ಚೆನ್ನಾಗದು, ಆದ್ರೆ ನಮ್ಮ ಮಗ ಸಣ್ಣದಲ್ಲ, ಅದೊಂದು ಭಯ. ನಾನು ಎತ್ಕತೀನಿ, ಹೋಗಿ ನೀನು ಸ್ವಲ್ಪ ಹೊತ್ತು ಇನ್ಫೆಕ್ಷನ್ ಆಗ್ಬಿಟ್ರೆ ಬೇಡ ಕಣ, ಸುಮ್ಮನೆ ಮನೇಲಿರು. ಮನೇಲಿ ಇರ್ತೀನಿ ಬಿಡ. ಆಮೇಲೆ ನೀವೆಲ್ಲ ತಗೊಂಡು ಬನ್ನಿ, ನೀವೆಲ್ಲ ತಗೊಂಡು ಬನ್ನಿ. ಚೈತಿಗೆ ಏನೇನು ಗೊತ್ತಾಣ, ಇನ್ನು ತಗತಿದ್ದೆ ಹೊರಡ್ತಾ ಇದೀವಿ ಬನ್ನಿ ಅನ್ನೋ ಊರಿಗೆ ಬರ್ತಾರೆ. ಇಲ್ಲಾಂದ್ರೆ ಲೇಟ್ ಆದ್ರೆ ಬರಲ್ಲ ಅಂತ. ಅಕಸ್ಮಾತ್ ಹೆವಿ ಲೇಟ್ ಆಯ್ತೈತೆ ಅಂದ್ರೆ ನಾವೆಲ್ಲ ಬರ್ತೀವಿ. 2 ಸರಿ ಹೇಳ್ಬೇಕು, ಸ್ಟಾರ್ಟಿಂಗ್ ಇಂದ ಹೇಳ್ಬೇಕು. ನೋಡು, ಕಂಪ್ಲೇಂಟ್ ಮಾಡ್ತಾವ್ರೆ ಮನೋಣ. ಅವಳು ಏನ್ ಹೇಳಿದ್ರೆ ಆಮೇಲೆ ಏನ್ ಗೊತ್ತೀವಿ, ನಾನು ಮೇಂಟೈನ್ ಮಾಡಕ್ಕೆ ಬಹಳ ಪೇಷನ್ಸ್ ಬೇಕು. ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದೀವಿ. ನಮ್ಮ ಪಾಪು ಬಂದಿದ್ದ ಕಾರಣ ಅವ್ರನ್ನ ಅಲ್ಲಿ ಬಿಟ್ಟು ಅಗೈನ್ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋದಿಕ್ಕೆ ಅಂತ ಹೋಗ್ತಾ ಇದೀವಿ. ಏನಮ್ಮದು? ಬಿರಿಯಾನಿ ಅಲ್ಲ ಅದು, ಕುಷ್ಕ
ಇಲ್ಲೇ ಹೋಟ್ಲಿಗೆ ಕಳಿಸ್ಬಿಟ್ಟು ಇಲ್ಲೇ ಬಂದು ಇರಕ್ಕ ಬರ್ತೀನಿ ನೋಡು, ಆಮೇಲೆ ಅಲ್ಲಿ ತಗೊಳ್ಳಿ ಬಂತೆ. ಬಾರಮ್ಮ ಅಮ್ಮ, ನೀನು ನಮ್ಮ ಕಾರಿಗೆ ಬಾ. ಸೊ ಫ್ರೆಂಡ್ಸ್, ರತ್ನಂ ಸಿಲ್ಕಿಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬೇಕೇ ಬೇಕಲ್ಲ. ಸೊ ಕೂತಿದ್ದಾರೆ ಅಮ್ಮ ಅವರು ಎಲ್ಲ, ನಾವೆಲ್ಲ. ಇವ್ರು ನಮ್ಮ ಅತ್ತಿಗೆ ಹೊಸ್ದಾಗಿ ನಮ್ಮ ಫ್ಯಾಮಿಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ನಮ್ಮಮ್ಮ ಸೊ ಇವಾಗ ಇಲ್ಲಿ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಅಂದ್ಬಿಟ್ಟು ಬಂದಿದ್ದೀವಿ, ಬ್ರೈಡಲ್ ಸ್ಯಾರಿನ. ನಮ್ಮ ಅಣ್ಣ ಅಲ್ಲಿದ್ದಾನೆ, ಬರ್ತಾ ಇದ್ದಾನೆ, ಇಲ್ಲಿ ಬಂದ ನೋಡಿ. ಸೊ ಬ್ರೈಡಲ್ ಸ್ಯಾರೀಸ್ ತೋರಿಸ್ತಿದ್ದಾರೆ ನೋಡಿ. ಅಮೌಂಟ್ ಎಷ್ಟರಿಂದ ಎಷ್ಟಕ್ಕೆ ತಗೋಬೇಕು? 10-15 ಒಳಗೆ. 15 ಒಳಗೆ ಹೇಳಿದ್ದೀವಿ, ಮೇಲೆ ಹೇಳಿಲ್ಲ, ಒಳಗೆ ಹೇಳಿದ್ದೀವಿ. 15 ಒಳಗೆ ಹೇಳಿದ್ದೀನಿ. ಅಲ್ಲ ನೋಡಿ 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 ಹೇಳಿ. ಸೊ ಯಾವ ಸ್ಯಾರಿ ತೊಗೊಳ್ತೀವಿ ಫೈನಲ್ ಆಗಿ ಅಂತ ಹೇಳ್ಬಿಟ್ಟು, ಬಟ್ ಇದು ಗೋಲ್ಡ್ ಜರಿ ಪ್ಯೂರ್. ಸೊ ಯಾರಿಗೆ ಯಾವುದು ಫೈನಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ನೋಡಿ. ಸಿಂಪಲ್ ಎಷ್ಟು ಜನ ನಿಂತವ್ರು ನೋಡು, ನಮ್ಮನೆಯವ್ರನ್ನ ನೋಡೋಕ್ಕೆ. ನಮ್ಮನೆಯವರೇನೇನೆ. ಯಾಕೋ ಗೊತ್ತಿಲ್ಲ, ಎಷ್ಟು ಸ್ಯಾರಿ ನೋಡಿದ್ರು ಅಷ್ಟು ಇಷ್ಟನೇ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ರತ್ನಂ ಸಿಲ್ಕಿಂದ ಅಗೈನ್ ಸುಧಾ ಸಿಲ್ಕಿಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಇವಾಗಂತೂ ಟ್ರೆಂಡಿಂಗ್ ಕಾಂಬಿನೇಷನ್ ಅಂದ್ರೆ ಪಿಂಕ್ ಬಾರ್ಡರ್. ಸೊ ಯಾವ ಸ್ಯಾರಿ ನೋಡಿದ್ರು ಪಿಂಕ್ ಬಾರ್ಡರ್ ಅಥವಾ ಲ್ಯಾವೆಂಡರ್ ಕಲರೇ ಬಾರ್ಡರ್ ಇರ್ತಿತ್ತು. ಸೊ ಅಂಡ್ ರೇಷ್ಮೆ ಸ್ಯಾರಿ ತಗೊಳ್ತಾ ಇದ್ವಿ ನಾವು. ಸೊ ಹಾಗಾಗಿ ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಅಂತ ಹೇಳಿ ಬರ್ತಿತ್ತು. 1,500 ಅಥವಾ 2,000 ರೇಂಜಲ್ಲೂ ಅದೇ ಕಾಂಬಿನೇಷನ್ ಅಲ್ಲಿ ಸ್ಯಾರಿ ಇರ್ತಿತ್ತು. ಬಟ್ ಹಂಗಾಗಿ ನಾವು ಆ ಕಾಂಬಿನೇಷನ್ ಬೇಡ ಅಂತಾನೆ ಬೇರೆ ಸ್ಯಾರಿ ಹುಡುಕ್ತಾ ಇದ್ವಿ. ಸೊ ಇವಾಗ ಮತ್ತೆ ನೆಕ್ಸ್ಟ್ ಅಂಗಡಿಗೆ ಬಂದಿದ್ದೀವಿ. ಅಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಶಾಪಿಂಗ್ಗೆ. ನಮ್ಮ ನಂದು ಅಲ್ಲಿ ಕೂತಿದ್ದಾಳೆ, ಕಾಫಿ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಕಾಫಿ ಕುಡಿತಾ ಇದ್ವಿ. ನಮ್ಮ ಅಣ್ಣನ ನೋಡಿ ಇಲ್ಲಿ ಕೂತ್ಕೊಂಡಿದ್ದೇನೆ, ನಮ್ಮ ಅತ್ತಿಗೆ. ಇಲ್ಲಿ ನೋಡಿ ಸ್ಯಾರೀಸ್ ತೋರಿಸ್ತಾ ಇದ್ದಾರೆ. ನಮಗೆಲ್ಲ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದೆ, ಯಾವ್ದು ತೊಗೊಬೇಕು ಯಾವ್ದು ಬಿಡಬೇಕಂತೇಳಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಇವರು. ಸೊ ಫೈನಲ್ ಆಗಿ ಯಾವುದನ್ನು ತೊಗೊಂಡ್ವಿ, ಯಾವ ಅಂಗಡಿಗೆ ಹೋದ್ವಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೆಲೆಕ್ಟ್ ಮಾಡಿ ಹಾಕಿ ವೇರ್ ಮಾಡಿ ನೋಡೋಣ ಅಂತ ಬಂದ್ವಿ. ಎಲ್ಲ ಮನೋಣ್ಣಂಗೆ ಕರಿ ಹೆಂಗೆ ಗೊತ್ತಾ, ರಿಯಲ್ ಆಗಿ ನೋಡೋದಕ್ಕೂ ಕ್ಯಾಮ್ರಾದಲ್ಲೂ ತುಂಬ ಬೇರೆ ಡಿಫ್ರೆಂಟ್ ಅನಿಸ್ತದೆ. ಅಣ್ಣ ನೋಡು, ಅವ್ನು ನೋಡ್ತಿಲ್ಲ, ಇದು ತುಂಬ ಚೆನ್ನಾಗಿದೆ. ಹಾಂ ಅದೇ ಅವರು ರೆಡ್, ಅವ್ರು ವೇರ್ ಮಾಡಿನವನು ಕೆಲವೊಬ್ರಿಗೆ ರೆಡ್ಡೇ ಚೆನ್ನಾಗಿ ಕಾಣಿಸ್ತಂತೆ. ನಿಮ್ಗೇನು ಗೊತ್ತಾ, ರೆಡ್ಡೇ ಚೆನ್ನಾಗಿ ಕಾಣಿಸುತ್ತೆ. ಹೌದು. ಹಾಂ ಆಗ್ತಿಲ್ವಾ? ಇಲ್ಲ ಅದನ್ನೇ ಇದು ಚೆನ್ನಾಗೇ ಅನ್ನಿಸ್ತಾ ಇದಪ್ಪ. ಅವ್ನು ಬ್ಲಾಕ್ ತಗೊಂಡ್ರೆ ಇದಕ್ಕೂ ಸೂಟ್ ಆಗುತ್ತೆ ಅಂತ ನಾನು. ಒಂದು ಕಾಂಟ್ರಾಸ್ಟ್ ತಗೊಂಡಿದ್ರೆ ಒಂದು ಸೆಲ್ಫ್ ಲುಕ್, ಎರಡು ಬೇರೆ ಬೇರೆ ಇಲ್ಲ ಅವ್ರಿಗಂತ ಅಲ್ಲ, ಇದು ನೋಡು ಲೈಕ್ ಇದಕ್ಕೂ ಹೆಂಗೆ ಕಾಣಿಸ್ತಿದೆ.
ಅದೊಂದು ಪ್ಲೇಟಿಂಗ್ ಮಾಡಿ ನೋಡ್ತೀರಾ? ಹಾಂ ಅದು ಫೈನಲ್ಲಿ ಒಂದು ಸೆಲೆಕ್ಷನ್ ಆಗಿದೆ. ಹೆಂಗೆ ಉಡ್ಸಿದ್ರಲ್ವ ಚಂದ 2 ನಿಮಿಷಕ್ಕೆ ವಿತೌಟ್ ಇದು. ತಮ್ಮಿ ಫೈನಲ್ ಸೆಲೆಕ್ಷನ್ ನೋಡು, ಅದ್ರ ಮೇಲೆ ಓಡಾಡ್ತೀವಿ. ಈ ಕಡೆಗೆ ಬರಬೇಕು ನೀನು, ಮಿರರ್ಗೆ ನಿಂತ್ಕೊಂಡ್ರೆ ಅಲ್ವಾ. ಫೈನಲ್ಲಿ ಬಿಲ್ ಮಾಡಿಸ್ತಾ ಇದ್ದೀವಿ. ಅಪ್ಪ ಸಾಕಾಗೋಯ್ತು. ಫೈನಲ್ಲಿ ಇವಾಗ ಹುಡುಗನ ಬಟ್ಟೆ ತೆಗಿಯಕ್ಕೆ ಹೋಗ್ತಿದ್ದೀವಿ. ಹುಡುಗರಿಗೆ, ಬಾಯ್ಸ್ಗೆಲ್ಲ. ವಿ ಆರ್ ಶಾಪಿಂಗ್ ಮುಗಿಸಿ ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ಈಸ್ ಆಲ್ರೆಡಿ ಓವರ್. ಗಂಟೆ ಎಕ್ಸಾಕ್ಟ್ 8 o'clock. ಬಟ್ ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಆಗುತ್ತೆ 9:30 10 ಆಗುತ್ತೆ. 10 o'clock. ಅವಳ ಕೈಯಲ್ಲಿ 2 ಬ್ಯಾಗ್ ಇದೆ ಆ್ಯಂಡ್ ಆಲ್ಸೋ ನನ್ನ ಕೈಯಲ್ಲಿ 1 ಬ್ಯಾಗ್ ಇದೆ. ಅಣ್ಣವ್ರಲ್ಲಿ ಹೋಗಿದ್ದಾರೆ. ಪಾರ್ಕಿಂಗ್ ಹತ್ರಕ್ಕೆ ಹೋಗ್ತಿದ್ದೀವಿ ಇವಾಗ. ಕಾರ್ ಪಾರ್ಕಿಂಗ್ ಹತ್ರ ಹೋಗ್ತಿದ್ದೀವಿ. ನೋಡಿ, ಫ್ಲ್ಯಾಶ್ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಕರೆಂಟ್ ಇಲ್ಲ ಫ್ರೇಜ್ ಕಡೆ. ಅಲ್ಲಿ ನೋಡಿ ನಿಮ್ಮ ಸಿಂಹ ಅವರಿಗೆ ಯಾವುದೇ ಥರ ಇವತ್ತು ಬಟ್ಟೆ ತೆಗೆದೇ ಇರೋ ಕಾರಣ ಅವರು ಬೇಸತ್ತು. ಇವತ್ತು ಒಂದೇನು ಕ್ರೆಡಿಟ್ಸ್ ಇಲ್ಲ ಇವತ್ತು. ಸುಮ್ಮನೆ ಬಂದ ಸುಮ್ಮನೆ ಹೋಗ್ತಾವನೆ. ಎಲ್ಲ ಒಳ್ಳೆ ಡೇಂಜರಾಗಿ ಕಾಣಿಸ್ತಿದ್ದೀರ. ರೆಡ್ ಇದು ಇಟ್ಬಿಡು ಬಟ್ಟೆನ. ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ ಫೈನಲ್ ಆಗಿ. ಅಲ್ಲಿಂದ ಬಂದ್ಮೇಲೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹಿಂಗೆ ಬನ್ನಿ. ನಮ್ಮ ಅಪ್ಪ ಇವತ್ತು ಆರಾಮಾಗಿ ಕೂದಿದ್ದು ಕಣ ತಮ್ಮಿ. ಈಗಲೂ ಸೈಲೆಂಟ್ ಕೂದಿಲ್ಲ. ಈಗ ಸೈಲೆಂಟ್ ಆಗಿ ಕೂದೈತೆ, ಅದೇ ಖುಷಿ ಆಯ್ತೈತೆ. ತಿಂತೀಯಣ್ಣ ಏನಾದ್ರು? ಸುಸ್ತಾಗೈತೆ ಮತ್ತೆ. ತಿಂತೀಯಾ? ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ ಸಮಾವೇಶಕ್ಕೆ? ಅಲ್ಲ, ನಾವು ತಪ್ಪು ಮಾಡ್ದು ಬೈಕಲ್ಲಿ ಬರ್ತೀನಿ ನಾನು ಅಂತಲ್ಲ. ಸುಮ್ ಭಯ ಆಯ್ತು ಹೋಗಿ ಬೈಕಲ್ಲಿ ಗುರಿತೀನಣ್ಣ. ಅವ್ರು ಹೆಂಗ್ ಬೇಕಂಗ್ ಡಿಸೈನ್ ಕೊಟ್ಬಿಡ್ತಾರೆ. ಅದಕ್ಕೆ ವಿತೌಟ್ ಫ್ಯಾಬ್ರಿಕೇಶನ್ ಕಳ್ಸೋದು. ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಮನೆ ಕಡೆ ಹೊರಟಿದೀವಿ. ಇವಾಗ ಟೈಮ್ ಬಂದು 8-9 ಆಗಿದೆ. ಮನೆಗೆ ಹೋಗೋ ಅಷ್ಟೊತ್ತಿಗೆ 10 ಆಗುತ್ತೆ. ನಮ್ಮ ಅಣ್ಣ ಕಿರ್ಚಾಡ್ತಾವನೆ. ಅವ್ನ ವಾಯ್ಸ್ನ ಇಗ್ನೋರ್ ಮಾಡಿಬಿಡಿ. ನಮ್ಮ ಅಪ್ಪ ಇಲ್ಲಿ ಕೂತಿದ್ದಾರೆ. ನಮ್ಮ ಅಣ್ಣ ಸಿಂಹ ಎಲ್ಲ ಇವತ್ತು ನಂದು ಹೋಗಿದ್ದಾರೆ. ಎಲ್ಲ ಫುಲ್ ಟಯರ್ಡ್ ಆಗಿದ್ದೀವಿ. ಅದು ಕತ್ತು ಇಲ್ಲಿ ಕತ್ತರಿಸಿರ್ತಾಳೆ. ಎಲ್ಲ ಫುಲ್ ಟಯರ್ಡ್ ಆಗಿದ್ದೀವಿ. ಇವತ್ತು ಶಾಪಿಂಗ್ ಎಲ್ಲ ಮುಗೀತು. ಸದ್ಯಕ್ಕೆ ಮನೆಯವರಿಗೆ ಮತ್ತೆ ಕೊಡೋರಿಗೆ ಅಷ್ಟೇ ಮುಗ್ದಿರೋದು. ಇನ್ನ ಮದ್ವೆ ಹುಡ್ಗಂಗೆ ತಗೊಂಡಿಲ್ಲ, ಮದ್ವೆ ಹುಡ್ಗನ್ ತಂಗಿಯರಿಗೆ ತಗೊಂಡಿಲ್ಲ, ತಮ್ಮಂಗ ತಗೊಂಡಿಲ್ಲ, ಅಣ್ಣದಿರಿಗೆ ಯಾರಿಗೂ ತಗೊಂಡಿಲ್ಲ. ಇನ್ನ ಮೇನ್ ಕ್ಯಾಂಡಿಡೇಟ್ಸ್ ಎಲ್ಲ ಬಿಟ್ಟು ಮಿಕ್ಕಿದವ್ರಿಗೆಲ್ಲ ತಗೊಂಡಿದ್ದೀವಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಗ 1K ಫಾಲೋವರ್ಸ್ ನ ಮಾಡಿ ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಎಸ್, ಇನ್ನು ಅಪ್ಕಮಿಂಗ್ ವಿಡಿಯೋಸ್ ಆದಷ್ಟು ಬೇಗ ಹಾಕ್ತಿವಿ ವ್ಲಾಗ್ಸ್ ನ. ಇನ್ನು ಬೇಜಾನಿದೆ, ವೇಟ್ ಮಾಡ್ತಾ ಇರಿ. ಮದ್ವೆ ವ್ಲಾಗ್ ಇದೆ, ಅರ್ಶಿನ ಶಾಸ್ತ್ರದ ವ್ಲಾಗ್ ಇದೆ. ಸೊ ಎಲ್ಲ ಹಿಂಗೆ ಮಾಡ್ತೀವಿ ನಮ್ ಕಡೆ ಶಾಸ್ತ್ರಗಳಂತ ಹೇಳ್ಬಿಟ್ಟೆಲ್ಲ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ನೋಡ್ತಾ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬೈ, ಲವ್ ಯು ಆಲ್. ನಾನು ಇದನ್ನ ಇವ್ರಿಗೆ ಕೊಡೋಣ ಅಂತ